ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಿದ್ದೀರಾ ಅಲ್ವಾ, ಇವತ್ತು ನಾನು ಒಂದೆಲ್ಗ ಅಥವಾ ಬ್ರಾಹ್ಮಿ ಎಲೆ ಅಂತ ಏನು ಕರಿತೀವಿ ಅದರಲ್ಲಿ ಇವತ್ತು ಸಾಂಬಾರು ಮಾಡ್ತಿದ್ದೀನಿ. ಇದು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತು ತಲೆ ಸುತ್ತು, ಪಿತ್ತ, ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ ತುಂಬ ಒಳ್ಳೆಯದು. ಹಸಿಯಾಗಿ ಎಲೆ ತಿಂದರೆ ಇನ್ನೂ ತುಂಬ ಒಳ್ಳೆಯದು. ಫಸ್ಟು ಆ ಎಲೆಗೆ ಸ್ವಲ್ಪ ನಾನು ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ತೀನಿ. ಏನಾದರೂ ಹುಳ ಅಥವಾ ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ. ನೆಕ್ಸ್ಟು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಹೆಚ್ಚಿಟ್ಟಿರೋ ಈರುಳ್ಳಿ, ಒಂದು ಟೊಮೊಟೊ ಮತ್ತು ಸ್ವಲ್ಪ ಹುರಿಗಡಲೆ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ. ಇದ್ರ ಜೊತೆಗೆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಅದ್ರ ಜೊತೆಗೆ ಆ ಎಲೆ ಏನಿತ್ತು ಅದನ್ನು ಆ್ಯಡ್ ಮಾಡಿ ರುಬ್ಬಬೇಕು. ಈಗ ಇಲ್ಲಿ ನಾನು ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮನೇಲೇ ಇರೋದು 1ರಿಂದ 1.5 ಸ್ಪೂನಷ್ಟು ಸಾಂಬಾರು ಪೌಡ್ರು. ಮತ್ತು ಅಲ್ಲಿ ಏನು ನೆನೆ ಹಾಕಿದೆ ನಾನು ಎಲೆನ ಇವಾಗ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವೇನಾದರೂ ಹಸಿ ಸ್ಮೆಲ್ ಬರುತ್ತೆ ಅಂದರೆ 1 ಸ್ಪೂನ್ ಎಣ್ಣೆ ಹಾಕಿ ಬರೀ ಸೊಪ್ಪನ್ನು ಮಾತ್ರ ಫ್ರೈ ಮಾಡಿಬಿಟ್ಟು ಹಾಕೋಬೋದು, ಅದು ಟೇಸ್ಟಾಗಿರುತ್ತೆ. ನಾನಿಲ್ಲಿ ಹಾಗೆ ರಾ ಏನಿದೆ ಅದನ್ನೇ ಹಾಕ್ಕೊತಾ ಇದ್ದೀನಿ ಎಲೆನ. ಇದನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು. ರುಬ್ಬಿದಾಗ ಫುಲ್ಲು ಖಾರ ನುಣ್ಣಗಾಗುತ್ತೆ. ನಾನು ಸ್ವಲ್ಪ ಎಲೆನ ಇಲ್ಲಿ ಕಮ್ಮಿ ತೊಗೊಂಡಿರೋದ್ರಿಂದ ಗ್ರೀನ್ ಕಲರ್ ಕಮ್ಮಿ ಆಗೈತೆ, ಅದ್ರ ಮೇಲೆ ಕಲರ್ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ ಅಥವಾ ನೀವು ಬೇರೆ ಪಾತ್ರೆ ತೊಗೋಬೋದು. ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಈರುಳ್ಳಿ ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಎಲ್ಲ ಚೇಂಜ್ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಖಾರನ ಆ್ಯಡ್ ಮಾಡಬೇಕು. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಆಮೇಲೆ ಖಾರ ಏನಿತ್ತು ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಖಾರನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಹಸಿ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ, ಅದೊಂದು ಸ್ವಲ್ಪ ಹೋಗಬೇಕು. ಅದು ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಅದೇ ಜಾರ್ಗೆ ವಾಟರ್ ಕನ್ಸಿಸ್ಟೆನ್ಸಿನ ನೋಡಿಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ನಾನು ಯಾವಾಗಲೂ ತುಂಬ ತೆಳ್ಳಗೆ ಇಷ್ಟಪಡಲ್ಲ, ಸೊ ಸ್ವಲ್ಪ ದಟ್ಟವಾಗೇ ಇರಲಿ ಅಂತ ಅಂದ್ಬಿಟ್ಟು ನೀರನ್ನ ಕಮ್ಮಿನೇ ಯೂಸ್ ಮಾಡ್ತೀನಿ. ಸೊ ನೀರೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಅದು ಕುದಿಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ. ನಿಮಗೆ ಹಸಿ ಸ್ಮೆಲ್ ಬೇಡ, ಹೋಗಬೇಕು ನೀಟಾಗಿ ಅಂತ ಅಂದರೆ ಫಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಎಲೆನ ಫ್ರೈ ಮಾಡ್ಕೊಂಡ್ರೆ ಹಸಿ ಸ್ಮೆಲ್ ಏನು ಬರಲ್ಲ, ಊಟ ಮಾಡ್ಬೋದು. ಆಮೇಲೆ ಇದನ್ನು ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಒಂದು 5ರಿಂದ 7 ನಿಮಿಷ ಕುದಿಸಿದ್ರೆ ಸಾಕು, ಚೆನ್ನಾಗಿ ಕುದಿಯುತ್ತೆ. ನೆಕ್ಸ್ಟು ಬೇಕು ಅಂದರೆ ನಿಮಗೆ ಆಪ್ಷನಲ್ಲಿದ್ದು ಸ್ವಲ್ಪ ಗರಂ ಮಸಾಲಾನ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಈ ಥರ ಕುದಿಬೇಕು. ಅದು ಹೈ ಫ್ಲೇಮಲ್ಲೇ ಕುದಿಸಿ, ಬೇಗ ಆಗುತ್ತೆ. ಹೈ ಫ್ಲೇಮಲ್ಲಿ ಕುದಿಸಾದ್ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಯಾವಾಗಲೂ ಸಾಲ್ಟ್ ಹಾಕೋದು ಇನ್ನೇನು ಸ್ಟವ್ನ ಆಫ್ ಮಾಡ್ತಿದ್ದೀನಿ ಅನ್ನೋ ಟೈಮಲ್ಲೇ ಹಾಕೋದು ಎಲ್ಲದಕ್ಕೂ. ಸೊ ಹಾಕಿ ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇದು ಜ್ಞಾಪಕ ಶಕ್ತಿ ಮತ್ತು ಪಿತ್ತಕ್ಕೆ, ತಲೆ ಸುತ್ತಿಗೆ ಎಲ್ಲದಕ್ಕೂ ತುಂಬ ಬೆನಿಫಿಟ್ ಇರೋವಂಥ ಸೊಪ್ಪು. ಇದನ್ನು ಹಾಗೇ ತಿಂದರೂ ಕೂಡ ಇನ್ನೂ ಒಳ್ಳೆಯದು, ಜೀರ್ಣಕ್ರಿಯೆ ಎಲ್ಲ ನೀಟಾಗಿ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ. ಸೊ ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಥ್ಯಾಂಕ್ ಯು.